ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಸದ್ದಾಮ್. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಮಾಡುವಂಥ ಉದ್ದೇಶ NPSR, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಇದ್ರ ಮೇಲೆ ಪ್ರಾಬ್ಲಮ್ನ ಮಾಡ್ತಾ ಹೋಗೋಣ. ಇನ್ಯಾಕೆ ತಡ, ಲೆಟ್ಸ್ ಬಿಗಿನ್ಸ್ ದ ವಿಡಿಯೋ. A and B are partners sharing profits in the ratio of 3:2. They admitted C has a new partner for 3/10 share, which he ante helidre C. He acquired 2/10 from A and 1/10 from B. Calculate NPSR, new profit sharing ratio of ABC. Right. ಸೊ ಪ್ರಾಬ್ಲಮ್ ಈ ರೀತಿ ಇದೆ. ಸೊ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಬರ್ಕೊಳ್ಳೋಣ. ಗಿವನ್ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, AB ಅನ್ನೋರು ಪಾರ್ಟ್ನರ್ಸ್ ಅಂತೆ. ಸೊ ಅವರು ಪ್ರಾಫಿಟ್ನ ಅಥವಾ ಲಾಸ್ನ ರೇಷಿಯೋ ಆಗಿ ತಗೊಳ್ತಾ ಇದ್ದಾರೆ. ಸೊ ಅದು ಅವರ ರೇಷಿಯೋ, ಅದನ್ನು ನಾವು ಓಲ್ಡ್ ರೇಷಿಯೋ ಅಂತಾನೆ ಕರಿಬೋದು. ಸೊ ಇಲ್ಲಿ ಬರ್ಕೊಳ್ಳೋಣ, ಓಲ್ಡ್ ರೇಷಿಯೋ ಆಫ್ ಯಾರ್ದು, A ಮತ್ತೆ B ಇದು ಅವರೇ ಕೊಟ್ಟಿದ್ದಾರೆ ರೇಷಿಯೋಲಿ. ಸೊ 3:2, ಅದನ್ನು ಶೇರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. 3/5 2/5. ರೈಟ್. ನೆಕ್ಸ್ಟ್ ಅವರೇ ಹೇಳ್ತಾ ಇದ್ದಾರೆ, ದೇ ಅಡ್ಮಿಟೆಡ್. ದೇ ಅಂತ ಹೇಳಿದ್ರೆ ಎ ಬಿ ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ ಯಾರನ್ನ, ಸಿ ಹ್ಯಾಸ್ ಎ ನ್ಯೂ ಪಾರ್ಟ್ನರ್, ಹೊಸ ಪಾರ್ಟ್ನರ್ ಆಗಿ ಸಿಗೆ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಶೇರ್ಗೆ ಅಂತ ಹೇಳಿದ್ರೆ 3/10 ಶೇರ್ಗೆ. ಸೊ ಅಲ್ಲಿಗೆ ಸಿ ನ ಶೇರ್ ಎಷ್ಟು, 3/10. ಮತ್ತೆ ಮುಂದೆ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ, ವಿಚ್ ಈ ಒಂದು 3/10 ಅಷ್ಟೇದು ಏನ್ ಹಿ ಅಂದ್ರೆ ಇಲ್ಲಿ ಸಿ ಅಕ್ವೈರ್ಡ್ ಮಾಡುತ್ತಾನೆ ಯಾರಿಂದ, ಫ್ರಮ್ ಎ ನಿಂದ 2/10 ಅಷ್ಟು. ಹಾಗಾದ್ರೆ ಎ ಸ್ಯಾಕ್ರಿಫೈಸ್ ಮಾಡಿರ್ತಾರೆ, ಎ ಕೊಟ್ಟಿರ್ತಾನೆ ಎಷ್ಟು, 2/10 ಎಷ್ಟು ಸಿಗೆ, ಮತ್ತೆ ಅಂಡ್ 1/10 ಅಷ್ಟು ಬಿ ನಿಂದ ಸಿ ಪಡ್ಕೊಂಡಿರ್ತಾನೆ. ಅದನ್ನೇ ಬರೀತೀನಿ ಇಲ್ಲಿ, ಶೇರ್ ಸ್ಯಾಕ್ರಿಫೈಸ್ಡ್ ಬೈ ಎ ನಿಂದ ಎಷ್ಟು ಅಂತ. ಎ ಇಂದ ಎಷ್ಟು ಕೊಡ್ತಾ ಇದ್ದಾರೆ, ಎ ಇಂದ 2/10. ಅದೇ ರೀತಿ ಬಿ ನು ಕೊಡ್ತಾ ಇದ್ದಾರೆ, ಶೇರ್ ಸ್ಯಾಕ್ರಿಫೈಸ್ಡ್ ಬೈ ಬಿ. ಬಿ ನಿಂದ ಎಷ್ಟು ಕೊಡ್ತಾ ಇದ್ದಾರೆ, ಫ್ರಮ್ ಬಿ ಅಂತ ಹೇಳಿದ್ದಾರೆ 1/10. ಎರಡನ್ನು ಪ್ಲಸ್ ಮಾಡಿದಾಗ ಈ 3/10 ಬರುತ್ತೆ. ಹಾಗಾದ್ರೆ ಇಷ್ಟು ಬಂದ ಮೇಲೆ ಶೇರ್ ಸ್ಯಾಕ್ರಿಫೈಸ್, ಓಲ್ಡ್ ಪಾರ್ಟ್ನರ್ಸ್ ಏನಿದ್ದಾರೆ ಅವರು ತಮ್ಮ ಶೇರ್ ನಲ್ಲಿ ಮೀನ್ಸ್ ಪಾರ್ಟ್ ಆಫ್ ಶೇರ್ ನ ಸಿ ಹೊಸ ಪಾರ್ಟ್ನರ್ ಕೊಟ್ಟಾಗ ಅವರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಸೊ ಇಷ್ಟು ಇನ್ಫಾರ್ಮೇಶನ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಬೇಸ್ ಆಫ್ ನಾವು ಫಾರ್ಮುಲಾನ ಮಾಡ್ಕೊಳ್ಳೋಣ. ಇಲ್ಲಿ ಓಲ್ಡ್ ರೇಷಿಯೋನು ಕೊಟ್ಟಿದ್ದಾರೆ, ಪ್ಲಸ್ ಹೊಸ ಪಾರ್ಟ್ನರ್ ಬರ್ತಾ ಇದ್ದಾನಲ್ಲ ಅವನ ಶೇರು ಕೊಟ್ಟಿದ್ದಾರೆ, ಮತ್ತೆ ಶೇರ್ ಸ್ಯಾಕ್ರಿಫೈಸ್ ಕೊಟ್ಟಿದ್ದಾರೆ. ಸೊ ನನಗೆ ಇಲ್ಲಿ ಓಲ್ಡ್ ರೇಷಿಯೋ ಮತ್ತೆ ಶೇರ್ ಸ್ಯಾಕ್ರಿಫೈಸ್ ತಗೊಂಡು NPSR ನ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಫಾರ್ಮುಲಾ ಬರೆದ್ಬಿಡೋಣ. NPSR ಅಥವಾ ನ್ಯೂ ಶೇರ್ ಅಂತಾನು ಬರ್ಕೋಬಹುದು, ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ಶೇರ್ ಸ್ಯಾಕ್ರಿಫೈಸ್ ಬೈ ಓಲ್ಡ್ ಪಾರ್ಟ್ನರ್ಸ್. ಓಲ್ಡ್ ಪಾರ್ಟ್ನರ್ಸ್ ಅಂದ್ರೆ ಇಲ್ಲಿ AB ಅಂತ ಕೊಟ್ಟಿದ್ದಾರೆ, ಶೇರ್ ಸ್ಯಾಕ್ರಿಫೈಸ್ಡ್. ಹಾಗಾದ್ರೆ ಇಲ್ಲಿ ಎ ನ ನ್ಯೂ ಶೇರ್ ಎಷ್ಟು, ಏಸ್ ಫಸ್ಟ್ PS ಹಾಕೋಣ, ಏಸ್ ನ್ಯೂ ಶೇರ್ ಫಾರ್ಮುಲಾ ಏನಿದೆ ಅದಕ್ಕೆ ಅಪ್ಲೈ ಮಾಡೋಣ. ಓಲ್ಡ್ ರೇಷಿಯೋ ಏನಿದೆ ಅಥವಾ ಶೇರ್ ಏನಿದೆ 3/5 ಇದೆ, ಎದು 3/5 ಮೈನಸ್ ಎ ಸ್ಯಾಕ್ರಿಫೈಸ್ ಮಾಡ್ತಾ ಇರೋದು 2/10. ರೈಟ್. ಎಸ್, ಇವೆರಡಕ್ಕೂ ನಾವೇನ್ ಮಾಡಬೇಕು, LCM ಫೈಂಡ್ ಔಟ್ ಮಾಡೋಣ. ಸಿಂಪಲ್ ಆಗಿ ಬರೀತೀನಿ, 5 10. ಸೊ 2 in 5 ನಾನು ತಗೊಳ್ಳೋಣ, 5 1s 5 2s ಆಗುತ್ತೆ, ಮತ್ತೆ 2 1 ತಗೊಳ್ಳೋಣ, 2 1 ಹಾಗೆ ಉಳ್ಕೊಳ್ಳುತ್ತೆ, 2 1s. ಸೊ ರೈಟ್, 5 2s 10 ಆಗುತ್ತೆ. ಸೊ ಅಲ್ಲಿಗೆ 5 ಮತ್ತೆ 10ಗೆ LCM ಫೈಂಡ್ ಔಟ್ ಮಾಡಿದಾಗ 10 ಬರುತ್ತೆ. ರೈಟ್. ಸೊ ಈಗ
ಸ್ಟೂಡೆಂಟ್ಸ್ಗಳಿಗೆ ಯಾವಾಗಲೂ ಕನ್ಫ್ಯೂಸ್ ಆಗೋದು ಇಲ್ಲಿ ಯಾವ ರೀತಿ ಬರ್ಕೊಳ್ಳೋದು ಸರ್. ಒಂದು ಸಿಂಪಲ್ ಟ್ರಿಕ್ಸ್ ಹೇಳ್ತೀನಿ ನೋಡಿ. ಎಲ್ ಸಿ ಎಮ್ ಇಂದ ಏನಿರುತ್ತೆ ಇದನ್ನ ಮಲ್ಟಿಪ್ಲೈ ಮಾಡಿ, ಒಂದೊಂದನ್ನು ಕೂಡ ಮಲ್ಟಿಪ್ಲೈ ಮಾಡಿ, ಅದನ್ನ ಬರಿತಿದ್ದೀನಿ ಸಪ್ರೇಟ್ ಆಗಿ ನೋಡಿ. 3/5 ಮಲ್ಟಿಪ್ಲೈ 10 ಒಂದಾಯ್ತಾ, ಮತ್ತೆ 2/10 ಮಲ್ಟಿಪ್ಲೈ 10 ರೈಟ್. 5 1s 5 2s ಆಗುತ್ತೆ, 3 2s 6 ಮೈನಸ್ ಹಾಗೆ ಇದೆ ಬರ್ಕೊಳ್ಳಿ. ಇಲ್ಲಿ ಮತ್ತೆ ಬರೋಣ, 10 10 ಕ್ಯಾನ್ಸಲ್ ಆಗುತ್ತೆ, 2 ಉಳ್ಕೊಳ್ಳುತ್ತೆ, 2 ಬರುತ್ತೆ ರೈಟ್. 6 minus 2 is equal to 4 divided by 10 ರೈಟ್. ಎ ಮುಗೀತು. ನೆಕ್ಸ್ಟ್ ಅದೇ ರೀತಿ ಬಿ ನ್ಯೂ ಶೇರ್ ಬರ್ಕೊಳ್ಳೋಣ. ಬೀಸ್ ನ್ಯೂ ಶೇರ್. ಬಿ ನ ಓಲ್ಡ್ ರೇಷಿಯೋ ಎಷ್ಟು ನೋಡಿ, 2/5 ಇದೆ ಮೈನಸ್. ಸೊ ಬಿ ಸ್ಯಾಕ್ರಿಫೈಸ್ ಮಾಡ್ತಾ ಇರೋದೆಷ್ಟು, ಬಿ ಸ್ಯಾಕ್ರಿಫೈಸ್ ಎಷ್ಟು 1/10. ಸೊ ಮತ್ತೆ ಸೇಮ್ ಇದೆ ನೋಡಿ, 5 ಮತ್ತು 10 ಆಲ್ರೆಡಿ ನಾವು ಎಲ್ ಸಿ ಎಮ್ ಕಂಡುಹಿಡಿದಿದ್ದೀವಿ. ಸೊ ಅದನ್ನೇ ಬರ್ಕೊಳ್ತೀನಿ. 10 ಒಂದೊಂದಾಗಿ ಮಲ್ಟಿಪ್ಲೈ ಮಾಡೋಣ. ಮತ್ತೆ ನೋಡಿ ಅದೇ ರೀತಿ ಬರ್ಕೊಳ್ಳಿ, ಈಸಿ ಆಗಲಿ ಅನ್ನೋದು. ಸೊ ಮತ್ತೆ ಇದನ್ನ ಎಕ್ಸಾಮಲ್ಲೂ ಬರೆದು ತೋರಿಸೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಮಾಡ್ಬೋದು, ನಿಮಗೆ ಈಸಿ ಆಗಲಿ ಅಂತ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. 5 1s 5 2s 2 2s 4 ಮೈನಸ್ ಆಗಿದ್ದು ಬರ್ಕೊಳ್ಳಿ. ಮತ್ತೆ 10 ಬರ್ಕೊಳ್ತೀವಿ, 1/10 ಮಲ್ಟಿಪ್ಲೈ 10 10 10 ಕ್ಯಾನ್ಸಲ್ ಆಗುತ್ತೆ, 1 ಉಳ್ಕೊಳ್ಳುತ್ತೆ. ಸೊ 4 - 1 ಡಿವೈಡೆಡ್ 3/10. ಅಲ್ಲಿಗೆ ನಮಗೆ ನ್ಯೂ ಶೇರ್ ಆಫ್ ಓಲ್ಡ್ ಪಾರ್ಟ್ನರ್ ಸಿಕ್ಕಿದೆ. ದಟ್ ಈಸ್ ನ್ಯೂ ಶೇರ್ ಆಫ್ ಎ ಬಿ ಸಿ, ದಟ್ ಈಸ್ 4/10 ಇಷ್ಟು 3/10 ಇಷ್ಟು, ಮತ್ತೆ ಅವನು ಆಲ್ರೆಡಿ ಕೊಟ್ಟಿದ್ದಾರಲ್ಲ ಸಿ, ಅದನ್ನೇ ಬರ್ಕೊಳ್ಳೋಣ 3/10 ಅಥವಾ 4:3:3.